ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನು ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನು ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ ಸಮಸ್ತ ಈಶ್ವರೀಯ ಪರಿವಾರವನ್ನು ನಿಮಿತ್ತ ಅಕ್ಕಂದಿರನ್ನ ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿ ಆಲಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ಶಿವತಂದೆ ಮುರಳಿಯ ಮಹಾವಾಕ್ಯಗಳಲ್ಲಿ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ. ಅದರಲ್ಲೂ ವಿಶೇಷವಾದ ವರದಾನವಿದೆ. ಆ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಈ ದಿನದ ವರದಾನವಿದೆ. ಉಪರಾಮ್ ಹಾಗೂ ಯವರಡಿ ಆಗಿದ್ದು ಬುದ್ಧಿಯ ಮುಖಾಂತರ ಅಶರೀರಿ ಆಗುವಂತಹ ಅಭ್ಯಾಸ ಮಾಡಿ ಸರ್ವಕಲೆ ಸಂಪನ್ನ ಭವ ಅಂತ ವರದಾನವನ್ನು ಕೊಟ್ಟಿದ್ದಾರೆ. ಉಪರಾಮ್ ಹಾಗೂ ಯವರಡಿ ಆಗಿರಬೇಕು. ಬುದ್ಧಿಯಿಂದ ಅಶರೀರಿ ಆಗುವ ಅಭ್ಯಾಸ ಮಾಡುವ ಮೂಲಕ ಸರ್ವಕಲಾ ಸಂಪನ್ನ ಆಗಿ. ಜಗತ್ತಿನಲ್ಲಿ ಅನೇಕ ಕಲಾಕಾರರು ಇದ್ದಾರೆ. ಅದಕ್ಕೆ ತಕ್ಕಂತೆ ಗೌರವ ಸನ್ಮಾನಗಳನ್ನು ಕೂಡ ಈ ಜಗತ್ತವರಿಗೆ ಕೊಟ್ಟಿದೆ. ಕಲಾವಿದರು ಅಂತ ಕರಿತೀವಿ ನಾವು. ಒಬ್ಬೊಬ್ಬರಲ್ಲಿ ಒಂದೊಂದು ಕಲೆಯನ್ನು ಪ್ರದರ್ಶನ ಮಾಡುವಂತಹ ಒಂದು ಚತುರತೆ ಇರುತ್ತೆ. ಸ್ಥೂಲವಾದಂಥ ಅನೇಕ ಕಲೆಗಳು ಪ್ರದರ್ಶನ ಮಾಡ್ತಾರೆ. ಕೆಲವರು ನಾಟಕದಲ್ಲೇ ಅಭಿನಯ ಮಾಡಿ ತೋರಿಸ್ತಾರೆ, ಕೆಲವರು ಸಿನಿಮಾಗಳಲ್ಲಿ ಅಭಿನಯ ಮಾಡಿ ತೋರಿಸ್ತಾರೆ, ಕೆಲವರು ಸರ್ಕಸ್ಗಳಲ್ಲಿ ಅಭಿನಯ ಮಾಡಿ ತೋರಿಸ್ತಾರೆ. ನಾವು ಚಿಕ್ಕವರಿದ್ದಾಗಿಂದಲೂ ಕೂಡ ಈ ನಾಟಕಗಳು ಅಪರೂಪ, ಸಿನಿಮಾಗಳಂತೂ ಅವಾಗ ಅಷ್ಟಾಗಿ ಇರಲಿಲ್ಲ. ನಾವು ಚಿಕ್ಕವರಿದ್ದಾಗಲೇ ಸರ್ಕಸ್ಗಳಂತೂ 2 ತಿಂಗಳು 3 ತಿಂಗಳಿಗೆ ಒಂದಲ್ಲ ಒಂದು ತಂಡ ಹಳ್ಳಿಯೊಳಗೆ ಬಂದು ರಾತ್ರಿ ಹೊತ್ತು ಪ್ರದರ್ಶನ ಮಾಡಿ ಎಲ್ಲರಿಗೆ ಮನರಂಜನೆ ನೀಡುವಂಥದ್ದು ಸಹಜ ಮತ್ತು ಸಾಮಾನ್ಯ ಆಗಿತ್ತು. ಸಹಜವಾಗಿ ಅವರು ಬಂದಾಗ ಊರಲ್ಲಿ ಎಲ್ಲೋ ಒಂದು ಕಡೆ ಒಂದು ಜೋಪಡಿ ಹಾಕ್ಕೊಂಡು ಉಳ್ಕೊಂಡು ಮೊದಲು ಡಂಗೂರ ಹಾಕ್ಕೊಂಡು ಊರೊಳಗಡೆ ಎಲ್ಲ ಬರೋರು. ಎಲ್ಲ ಓಣಿಯಲ್ಲೂ ಕೂಡ ಡಂಗೂರ ಹಾಕ್ಕೊಂಡು ಇವತ್ತು ಸರ್ಕಸ್ ಮಾಡ್ತೇವೆ, ಇಂಥ ದೇವಸ್ಥಾನದ ಹತ್ತಿರನೋ ಇಂಥ ಒಂದು ರಸ್ತೆಯಲ್ಲಿನೋ ಇಂಥ ಒಂದು ಸ್ಥಳದಲ್ಲಿ ನಾವು ಸರ್ಕಸ್ ಮಾಡ್ತೀವಿ, ತಾವೆಲ್ಲರೂ ಬಂದು ವೀಕ್ಷಣೆ ಮಾಡಬೇಕು ಅಂತ ಒಂದು ರೌಂಡ್ ಅಲಿಗೆಯನ್ನು ಬಾರಿಸ್ತಾರೆ. ನಾವು ಮಕ್ಕಳಿಗೆ ಆವಾಗ ಶಾಲೆ ಬಿಟ್ಟರೆ ಇನ್ನೇನು ಮನೋರಂಜನೆ, ಇಂಥವ್ರು ಯಾರು ಬಂದರೂ ಕೂಡ ಸರ್ಕಸ್ ಯಾವಾಗಾದರೂ ಚಲವಾಗಲಿ ಹೋಗಿ ಅಲ್ಲಿ ಕುತ್ಕೊಂಡ್ಬಿಡೋದು, ಅವ್ರನ್ನ ನೋಡ್ಕೊಂತ ಅವ್ರು ಏನು ಮಾಡ್ತಾರೆ ಅಂದ್ರೆ ಸರ್ಕಸ್ ಬಹುಶಃ ಎಲ್ರಿಗೂ ಕೂಡ ಇಷ್ಟ ಆಗ್ತದೆ. ಯಾಕಂದ್ರೆ ಕಲೆ ಅದು. ಅದರ ಉದ್ದೇಶ ಏನು? ಮನೋರಂಜನೆ ನೀಡೋದು.
ಯಾವುದರ ಮುಖಾಂತರ ಅಂದರೆ ಅವರ ನಡೆ, ಅವರ ನುಡಿ, ಅವರ ಭಾಷೆ, ಪ್ರತಿಯೊಂದರ ಮುಖಾಂತರ ಅವರು ನಗಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆ ಮುಖೇನ ಅವ್ರ ಜೀವನವನ್ನು ಸಾಗಿಸ್ತಾ ಇದ್ರು. ನಾವು ಮಕ್ಕಳಾಗಿದ್ದಾಗ ಅವರು ಸರ್ಕಸ್ ಆರಂಭ ಮಾಡಿ ಸರ್ಕಸ್ ಮಾಡಿದಾಗೆ ನಗಬೇಕು ಅನ್ನುವಂಥ ನಿಯಮ ಏನಿಲ್ವಲ್ಲ. ಅವ್ರು ಎಲ್ಲಿ ಜೋಪಡಿ ಹಾಕಿರ್ತಾರಲ್ಲೋ ಅಥವಾ ಯಾವ ಜಾಗ ಇಳಿರ್ತಾರಲ್ಲೋ ಕೂತ್ಕೊಳ್ಳೋದು, ಅವ್ರು ಬರೋದು, ಏನೋ ಒಂದು ದಾರ ಕಟ್ಕೊಳ್ಳೋದು, ಏನೋ ಒಂದು ಮಳೆ ಹೊಡ್ಕೊಳ್ಳೋದು, ಏನೋ ಒಂದು ಮಾಡ್ತಾ ಇದ್ರು ಕೂಡ ಅವ್ರನ್ನ ನೋಡ್ಕೊಂಡು ಕೂತ್ಕೊಂಡ್ಬಿಡೋರು. ಅದಾದ ಮೇಲೆ ಸರ್ಕಸ್ ಆರಂಭ ಆಗ್ತಾ ಇತ್ತು. ಅದರಲ್ಲಿ ಒಬ್ಬರು ಜೋಕರ್ ಅಂತ ಇರ್ತಾ ಇದ್ರು. ಉಳಿದವ್ರದೆಲ್ಲ ಒಂದೊಂದು ರೋಲ್ ಪ್ಲೇ ಆಗ್ತಾ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ಕಲೆಯನ್ನು ತೋರಿಸಿ ಪ್ರದರ್ಶನ ಮಾಡಿ ಸೈಡಿಗೆ ಸರಿತಾರೆ. ಒಬ್ಬರು ಆದಮೇಲೆ ಒಬ್ಬರು ಬರ್ತಾ ಇರ್ತಾರೆ. ಆದ್ರೆ ಒಬ್ಬರು ಜೋಕರ್ ಅಂತ ಇರ್ತಾರೆ. ಅದರಲ್ಲಿ ಯಾವಾಗಲೂ ಕೂಡ ತಮಾಷೆ, ಅವ್ರ ನಡೆ, ನುಡಿ, ಹಾವ ಭಾವ ಪ್ರತಿಯೊಂದರಿಂದಲೂ ಕೂಡ ಎಲ್ಲರನ್ನ ನಗಿಸುವಂಥ ಪ್ರಯತ್ನವನ್ನು ಆ ಜೋಕರ್ ಮಾಡ್ತಾ ಇತ್ತು. ಮತ್ತು ಅಲ್ಲಿರುವಂಥ ಸರ್ಕಸ್ ಪಟುಗಳು ಎಲ್ಲರೂ ಕೂಡ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ಅವ್ರ ದೇಹವನ್ನು ಹೆಂಗಂದ್ರಂಗೆ ಬೆಂಡ್ ಮಾಡುವಂಥವ್ರು, ಬಗ್ಗಿಸುವಂಥವ್ರು, ಮೋಲ್ಡ್ ಮಾಡಿ ನಮಗೆಲ್ಲ ಅಚ್ಚರಿಪಡಿಸುವಂಥವ್ರು. ಕೈಯಿಂದ ನಡೆಯೋದು ಅಥವಾ ಹೆಂಗೆಂಗೋ ಎಲ್ಲ ರೀತಿಯಲ್ಲೂ ಕೂಡ ಜನರಿಗೆ, ನೋಡುವವರಿಗೆ ನಿಬ್ಬೆರಗಾಗುವಂತೆ ಮಾಡಿಬಿಡೋರು. ಇವತ್ತು ಅದೇ ಉದಾಹರಣೆಯನ್ನು ಸ್ವಯಂ ಪರಮಾತ್ಮನು ಕೂಡ ಕೊಟ್ಟಿದ್ದಾರೆ. ಹೇಗೆ ಸರ್ಕಸ್ಸಿನಲ್ಲಿರುವಂಥವರು ತಮ್ಮ ದೇಹವನ್ನು ಹೇಗಂದ್ರಾಗೆ ಮೋಲ್ಡ್ ಮಾಡಿ ಕಲೆಯನ್ನು ಪ್ರದರ್ಶನ ಮಾಡುತ್ತಾರೆಯೋ, ಎಲ್ಲರಿಂದ ಶಾಬಾಷನ್ನು ಗಿಟ್ಟಿಸಿಕೊಳ್ತಾರೆಯೋ, ಹಾಗೆ ಎಲ್ಲದಕ್ಕಿಂತ ದೊಡ್ಡ ಕಲೆ ಯಾವುದು ಅಂದರೆ ನಿಮ್ಮ ಸ್ಥಿತಿಯನ್ನು ಉಪರಾಮ್ ಇಟ್ಟುಕೊಳ್ಳೋದು. ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಕಲೆ ಇದು. ಇದು ಜಗತ್ತಿನವರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಬೇರೆ ಎಲ್ಲದಕ್ಕೂ ಕೂಡ ಪಾರಿತೋಷಕಗಳನ್ನು, ಡಾಕ್ಟರೇಟ್ಗಳನ್ನು ಅಥವಾ ಏನೆಲ್ಲ ಬಿರುದುಗಳನ್ನು ಕೊಟ್ಟು ಸನ್ಮಾನ ಮಾಡ್ತಾ ಇದ್ದಾರೆ. ಆದರೆ ಜಗತ್ತಿನಲ್ಲಿ ಅತಿ ದುರ್ಲಭ ಮತ್ತು ಅತಿ ಕಷ್ಟಕರವಾದಂಥ ಕಲೆ ಯಾವುದು ಅಂದರೆ ದೇಹಾಭಿಮಾನವನ್ನು ಬಿಡುವಂಥದ್ದು, ಉಪರಾಮ್ ಸ್ಥಿತಿಯಲ್ಲಿ ಇರುವಂಥದ್ದು, ಎವರಿಡೇ ಆಗಿರುವಂಥದ್ದು, ಬುದ್ಧಿಯನ್ನು ಸದಾಕಾಲ ಅಶರೀರಿಯಾಗಿ ಇಟ್ಟುಕೊಳ್ಳೋದು. ಇದು ಜಗತ್ತಿನ ಅತಿ ದೊಡ್ಡ ಜಾದುಗಾರ ಮಾತ್ರ ಈ ಕಲೆಯನ್ನು ಪ್ರದರ್ಶಿಸಬಲ್ಲ. ಅಂದರೆ ನಾವು ಜಗತ್ತಿನ ಅತಿ ದೊಡ್ಡ ಜಾದುಗಾರ ಯಾರು ಸದಾ ಉಪರಾಮ್ ಆಗಿದ್ದಾರೆ, ಯಾರು ಸದಾ ಅಶರೀರಿಯಾಗಿದ್ದಾರೆ, ಯಾರು ಸದಾ ತಮ್ಮ ಬುದ್ಧಿಯಿಂದ ಅಶರೀರಿಯಾಗಿ ಸದಾ ಕಾಲಕ್ಕಾಗಿ ಇದ್ದಾರೆಯೋ ಆ ಸದಾಶಿವ ಸತ್ಯಂ ಶಿವಂ ಸುಂದರಂ ಅವರ ಸಂತಾನರು ನಾವೆಲ್ಲ. ಹಾಗಿದ್ದ ಮೇಲೆ ಆ ಜಾದೂಗಾರನ ಮಕ್ಕಳು ನಾವು ಕೂಡ ಮಾಸ್ಟರ್ ಜಾದೂಗಾರರು, ಮಾಸ್ಟರ್ ಕಲಾಕಾರರೇ ಆಗಿದ್ದೇವೆ. ಅಂದರೆ ಇಡೀ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಪ್ರದರ್ಶನ ಯಾವುದು ಅಂದರೆ ದೇಹವನ್ನು ಬೆಂಡ್ ಮಾಡುವುದಕ್ಕಿಂತ 1000 ಪಟ್ಟು ಶ್ರೇಷ್ಠವಾದ ಕಠಿಣವಾದ ಕಲೆ ಅಂದರೆ ಬುದ್ಧಿಯನ್ನು ಮೋಲ್ಡ್ ಮಾಡುವುದು, ಬುದ್ಧಿಯನ್ನು ಸರಳ ಮಾಡುವುದು, ಬುದ್ಧಿಯನ್ನು ಅಶರೀರಿಯಾಗಿಟ್ಟುಕೊಳ್ಳುವುದು, ಬುದ್ಧಿಯನ್ನು ನ್ಯಾರಾಪಾರ ಆಗಿಟ್ಟುಕೊಳ್ಳುವುದು, ಬುದ್ಧಿಯನ್ನು ಸದಾ ಸ್ಥಿರವಾಗಿಟ್ಟುಕೊಳ್ಳುವುದು. ಇದು ಅತಿ ದೊಡ್ಡ ಕಲೆ. ಅದಕ್ಕೆ ಇಂಥ ಬುದ್ಧಿಯಿಂದ ಅಶರೀರಿ ಅಭ್ಯಾಸ ಮಾಡುವಂತಹ ಸರ್ವಕಲಾ ಸಂಪನ್ನ ಭವ ಅಂತ ಹೇಳಿದ್ದಾರೆ. ಇದು ಬಂತು ಅಂದರೆ ಇನ್ನೆಲ್ಲ ದೊಡ್ಡದೇನಲ್ಲ. ಜೀವನದಲ್ಲಿ ಏನನ್ನ ಬೇಕಾದರೂ ಸಾಧಿಸಬಹುದು, ಯಾವುದನ್ನು ಬೇಕಾದರೂ ಮುಟ್ಟಬಹುದು. ಅತಿ ದೊಡ್ಡದು. ಈಗ ಉದಾಹರಣೆಗೆ ಎಲ್ಲ ಪರ್ವತಗಳಲ್ಲಿ ಅತಿ ದೊಡ್ಡ ಪರ್ವತ ಹಿಮಾಲಯ ಪರ್ವತ ಅಂತ ಹೇಳ್ತೀವಿ. ಹಿಮಾಲಯ ಪರ್ವತ ಹತ್ತಿಬಿಟ್ಟ ಅಂದರೆ ಜಗತ್ತಿನಲ್ಲಿ ಯಾವ ಪರ್ವತ ಬೇಕಾದರೂ ಹತ್ತುತ್ತಾನೆ ಅಂತ ಅದರ ಅರ್ಥ. ಹಾಗೆ ಜಗತ್ತಿನ ಅತಿ ದೊಡ್ಡ ಕಲೆ ಯಾವುದು ಅಂತಂದರೆ ಬುದ್ಧಿಯನ್ನು ಮೋಲ್ಡ್ ಮಾಡಿಕೊಳ್ಳುವುದು, ಉಪರಾಮಾಗಿಟ್ಟುಕೊಳ್ಳುವುದು. ಅಶರೀರಿಯ ಕಲೆ ಏನಿದೆ ಇದು ಅತಿ ದೊಡ್ಡ ಕಲೆಯಾಗಿದೆ. ಇದು ಒಂದನ್ನು ಒಂದು ಸಲ ಒಬ್ಬ ವ್ಯಕ್ತಿ ಪ್ರಾಪ್ತಿ ಮಾಡಿಕೊಂಡರೆ ಆತನ ಜೀವನದಲ್ಲಿ ಅಪ್ರಾಪ್ತಿ ಅನ್ನೋದೇ ಯಾವುದಿಲ್ಲ, ಆತನಿಗೆ ಬರೋದಿಲ್ಲ ಅನ್ನುವಂಥ ಕಲೆನೇ ಯಾವುದೇ ಇರೋದಿಲ್ಲ. ಆತ ಸಕಲ ಕಲಾವಲ್ಲಭ, ಸರ್ವ ಕಲಾ ಸಿದ್ಧಿ ಸಂಪನ್ನ ಆಗಿಬಿಡುತ್ತಾನೆ ಅಂತ ಇವತ್ತು ಈ ವರದಾನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಷ್ಟೋ ಸಲ ನಾವು ಹೇಳ್ತೀವಿ ಮಂಗನಿಂದ ಮಾನವ ಅಂತ.
ಭವಿಷ್ಯದ ವೈಜ್ಞಾನಿಕದ ಒಂದು ದೃಷ್ಟಿಕೋನ ಅಷ್ಟೇ. ಮಂಗನಿಂದ ಮಾನವ ಅಲ್ಲ, ಮನುಷ್ಯ ಇವತ್ತು ಮಂಗನಂತಾಗಿದ್ದಾನೆ ಅಂತ ಹೇಳೋದು ಸರಿ ಅಷ್ಟೆ. ಯಾಕಂದರೆ ಮನುಷ್ಯನ ಆತ್ಮದ ಸಂಸ್ಕಾರವೇ ಬೇರೆ, ಪ್ರಾಣಿ ಪಕ್ಷಿಗಳ ಆತ್ಮದ ಸಂಸ್ಕಾರವೇ ಬೇರೆ, ಪ್ರತಿಯೊಂದು ಕ್ರಿಮಿ ಕೀಟದ ಸಂಸ್ಕಾರವೇ ಬೇರೆ ಆಗಿರೋದ್ರಿಂದ ಮಂಗನಿಂದ ಮಾನವ ಅನ್ನೋದು ಡಾರ್ವಿನ್ನ ಈ ಸಿದ್ಧಾಂತ ಅಧ್ಯಯನದ ಒಂದು ದೃಷ್ಟಿಕೋನವೇ ಹೊರತು ಅದು ಅಂತಿಮ ಸತ್ಯ ಅಲ್ಲ. ಇದನ್ನು ಸ್ವತಃ ಡಾರ್ವಿನ್ ಅವರೇ ಹೇಳ್ತಾರೆ ಅಂತಿಮದಲ್ಲಿ, ಇದು ನನ್ನ ಒಂದು ಅಭಿಪ್ರಾಯವೇ ಹೊರತು ಇದೇ ಸತ್ಯ ಅಂತ ನಾನು ಹೇಳೋದಿಲ್ಲ ಅಂತಲೂ ಅವರು ಹೇಳಿದ್ದಾರೆ. ಹಾಗಾಗಿ ಈಗ ಸೃಷ್ಟಿಕರ್ತ ಸ್ವಯಂ ಪರಮಾತ್ಮನೇ ಬಂದು ಹೇಳ್ತಾರೆ, ಮಕ್ಕಳೇ ನೀವು ಇವತ್ತು ಮಂಗನಿಂದ ಮಾನವ ಆಗಿಲ್ಲ, ಮಾನವನಿಂದ ಮಂಗ ಆಗಿದ್ದೀರಿ. ಮೊದಲು ನೀವು ದೇವಾತ್ಮರಾಗಿದ್ದವರು, ದಿವ್ಯ ಗುಣಧಾರಿಯಾಗಿದ್ದವರು, ತೇಜಸ್ಸನ್ನು ಹೊಂದಿದ್ದವರು, ಶಾರೀರಿಕ ಮಾನಸಿಕವಾಗಿ ನೀವು ಅಖಂಡ ಶಕ್ತಿ ಉಳ್ಳವರಾಗಿದ್ರಿ. ಬರ್ತಾ ಬರ್ತಾ ಸೃಷ್ಟಿಯ ನಿಯಮಾನುಸಾರ ಸತೋದಿಂದ ರಜೋ, ರಜೋದಿಂದ ತಮೋದಲ್ಲಿ ಬಂದು ಇವತ್ತು ಬುದ್ಧಿ ಭ್ರಷ್ಟ, ಕರ್ಮ ಭ್ರಷ್ಟ, ಧರ್ಮ ಭ್ರಷ್ಟ ಆಗೋಗ್ಬಿಟ್ಟಿದಿರಿ ಅಂತ ಹೇಳ್ತಾರೆ. ಹಾಗಾಗಿ ಅಟ್ಲೀಸ್ಟ್ ಮಂಗನಿಗೆ ಹೋಲಿಸ್ತಾರೆ ಅಂತಂದರೆ ಮಂಗನಂತಾದರೂ ಇರಬೇಕಾಗಿತ್ತು ಇವತ್ತು ಮನುಷ್ಯ. ಅಂದರೆ ಒಂದು ಅರ್ಥದಲ್ಲಿ ಮಂಗ ನೋಡಿ, ಇದು ಯಾವಾಗಲೂ ಕೂಡ ಎಷ್ಟು ಲವಲವಿಕೆಯಿಂದ ಇರುತ್ತೆ. ಯಾವಾಗಂದ್ರೆ ಅದು ಕೆಳಕ್ಕೆ ಬರುತ್ತೆ, ಯಾವಾಗಂದ್ರೆ ಅದು ಮೇಲಕ್ಕೆ ನೆಗೆಯುತ್ತೆ. ಸೆಕೆಂಡಲ್ಲೂ ಕೂಡ ಮೇಲೆ ಕೆಳಗೆ ತನಗೆ ಯಾವಾಗ ಬೇಕೋ, ಎಲ್ಲಿ ಬೇಕೋ, ಹೇಗೆ ಬೇಕೋ ಹಾರುವಂಥ ಶಕ್ತಿಯನ್ನು ಅದು ಇಟ್ಕೊಂಡಿದೆ. ಆದರೆ ಮನುಷ್ಯನಿಗೆ ಕೆಳಗೆ ಬೀಳೋದು ಮಾತ್ರ ಗೊತ್ತಿದೆ, ಮೇಲೆ ಹೇರೋದು ಗೊತ್ತಾಗ್ತಾ ಇಲ್ಲ. ಬುದ್ಧಿಯನ್ನು ಭ್ರಷ್ಟ ಮಾಡ್ಕೊಳ್ಳೋದು ಗೊತ್ತಿದೆ, ಶ್ರೇಷ್ಠ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಬುದ್ಧಿಯನ್ನು ಎಷ್ಟು ಕೆಳಗಿಡಬೇಕೋ ಅಷ್ಟು ಕೆಳಗಿಡೋದು ಗೊತ್ತಾಗಿದೆ, ಎಷ್ಟು ಮೇಲೆ ಒಯ್ಯಬೇಕೋ ಅಷ್ಟು ಮೇಲೆ ಉಪರಾಮ ಆಗೋದು ಗೊತ್ತಾಗ್ತಾ ಇಲ್ಲ. ಅಂದಮೇಲೆ ಆ ಮಂಗನಿಗೆ ಹೋಲಿಸಿದ್ರು ಕೂಡ ಅದು ಅವಮಾನ ಅಂತ ಅನ್ನಿಸ್ತದೆ. ಅದಕ್ಕೆ ನಮ್ಮ ಬುದ್ಧಿಯನ್ನಾದರೂ ಇವತ್ತು ಬಾಬಾರವರು ಹೇಳ್ತಾರೆ, ಬುದ್ಧಿಯಿಂದ ಅಶರೀರಿಯಾಗಿ ಇದನ್ನು ಅಭ್ಯಾಸ ಮಾಡಿ. ಅಂದರೆ ಇದೆಲ್ಲದಕ್ಕೂ ಕಾರಣ ನಿಮ್ಮ ಬುದ್ಧಿ. ಅಂದರೆ ನಿಮ್ಮ ಬುದ್ಧಿ ಎಲ್ಲಿ ಹೋಗುತ್ತೋ ಅದರ ಅನುಭವ ನಿಮಗಾಗತ್ತೆ. ಅಲ್ಲಿ ಇಲ್ಲಿ ಬುದ್ಧಿ ಓಡಿಸ್ಬೇಡ ಅಂತ ಹೇಳ್ತಾರೆ ನೋಡಿ. ಮನಸ್ಸಾಗಿರ್ಬೋದು, ಬುದ್ಧಿ ಆಗಿರ್ಬೋದು, ಎಲ್ಲಿ ಅಲೆದಾಡ್ತಾ ಇರುತ್ತೋ ಅದರದ್ದೇ ಅನುಭೂತಿ ನನಗಾಗ್ತಾ ಇರುತ್ತೆ. ಹಾಗಾಗಿ ಬುದ್ಧಿಯನ್ನು ಎಲ್ಲಿಡಬೇಕು ಅನ್ನೋದಕ್ಕೆ ಮೊದಲು ಬುದ್ಧಿ ಇರಬೇಕು. ನಮಗೆ ಬುದ್ಧಿಯನ್ನು ಎಲ್ಲಿಡಬೇಕು ಅನ್ನೋದಕ್ಕೆ ಬುದ್ಧಿ ಇರಬೇಕು. ಅದಕ್ಕೆ ಎಷ್ಟೋ ಸಲ ಹೇಳ್ತೀವಿ, ನನಗೆ ಬುದ್ಧಿ ಇಲ್ಲ, ಹೋಗಿ ಹೋಗಿ ನಿನ್ನ ಜೊತೆ ವ್ಯವಹಾರ ಮಾಡಿದೆ ಅಂತ ಹೇಳ್ತೀವಿ. ಅಂದರೆ ಬುದ್ಧಿ ಸರಿಯಾಗಿ ಕೆಲಸ ಮಾಡಿದ್ರೆ ನಾನು ಯಾಕೆ ನಿನ್ನ ಜೊತೆ ವ್ಯವಹಾರ ಮಾಡ್ತಿದ್ದೆ ಅಂತ ನನ್ನ ಬುದ್ಧಿಗೆ ನಾವೇ ಬೈಕೊಳ್ತೀವಿ, ನನ್ನ ಬುದ್ಧಿಗೆ ನಾನೇ ಹೊಡ್ಕೋಬೇಕು ಅಂತ ಹೇಳ್ತೀವಿ. ಮಾತು ಪ್ರತಿಯೊಬ್ಬರು ಕೂಡ ಹೇಳ್ತೀವಿ. ಅಂದರೆ ಇಲ್ಲಿ ಬುದ್ಧಿಯ ಪಾತ್ರ ಎಂಥದ್ದು ಅಂದರೆ, ಇವಾಗ ಸ್ವಯಂ ಪರಮಾತ್ಮ ಹೇಳ್ತಾರೆ, ಯಾಕೆ ಅಶರೀರಿ ಆಗ್ಲಿಕ್ಕಾಗ್ತಾ ಇಲ್ಲ, ಯಾಕೆ ಮೇಲೆ ಇರ್ಲಿಕ್ಕಾಗ್ತಾ ಇಲ್ಲ, ಯಾಕೆ ಸಾಕ್ಷಿ ಆಗ್ಲಿಕ್ಕಾಗ್ತಾ ಇಲ್ಲ? ಈ ಬುದ್ಧಿಯನ್ನು ಅಭ್ಯಾಸ ಮಾಡಿಸಿಲ್ಲ ನೀವು. ಬರೀ ಇದನ್ನು ಕೆಳಗಡೆ ಇಡೋದು. ಕೆಳಗಡೆ ಅರ್ಥ ಯಾವುದು ನಮ್ಮನ್ನು ತಳಮಟ್ಟಕ್ಕೆ ತರುತ್ತೆ, ಭ್ರಷ್ಟತೆಗೆ ತರುತ್ತೆ, ಅಭಿಮಾನದಲ್ಲಿ ತರುತ್ತೆ, ವಿಕಾರದಲ್ಲಿ ತರುತ್ತೆ. ಅಂತಹ ಶರೀರದ ಅಭಿಮಾನದೊಳಗಡೆ ಬುದ್ಧಿಯನ್ನು ಇಟ್ಟಿರೋದ್ರಿಂದ ಬುದ್ಧಿ ಭ್ರಷ್ಟ ಆಗೋಗಿದೆ. ಈಗ ಬುದ್ಧಿಯನ್ನು ಅಶರೀರಿ ಆಗಬೇಕು ಅಂದರೆ, ಬುದ್ಧಿ ಶ್ರೇಷ್ಠ ಆಗಬೇಕು ಅಂದರೆ, ನೀವು ಈ ಸಮಯದಲ್ಲಿ ನಿಮ್ಮ ಬುದ್ಧಿಯನ್ನು ಶರೀರದಿಂದ ತೆಗೆದು ಶರೀರಕ್ಕೆ ಆಧಾರವಾಗಿರುವ, ಸದಾ ಲೈಟ್ ಆಗಿರುವ, ಸದಾ ಮೈಟ್ ಆಗಿರುವ, ಸದಾ ಎವ್ರಿಡೇ ಆಗಿರುವ ಚೈತನ್ಯದ ಜೊತೆ ಜೋಡಿಸಿದ್ದೆ ಆದರೆ ನಿಮ್ಮ ಬುದ್ಧಿಯೂ ಕೂಡ ಸಂಘದಂತೆ ರಂಗು ಲೈಟ್ ಆಗುತ್ತೆ. ನಿಮ್ಮ ಬುದ್ಧಿಯ ಒಳಗಡೆ ಯಾವುದನ್ನು ಇಟ್ಕೊಂಡಿದ್ರೆ ಅದರ ಭಾರ ನಿಮಗಾಗತ್ತೆ. ಬ್ಯಾಗ್ 5 ಗ್ರಾಮ ಇರ್ಬೋದು, 10 ಗ್ರಾಮ್ ಇರ್ಬೋದು, 50 ಗ್ರಾಮ್ ಇರ್ಬೋದು. ಆದರೆ ಬ್ಯಾಗ್ ಒಳಗಡೆ ಒಂದು 50 kg ತುಂಬಿದ ಮೇಲೆ ಅದು ಭಾರ ಆಗದೆ ಇನ್ನೇನಾಗತ್ತೆ? ಬ್ಯಾಗ್ ತುಂಬಿದೆ ನಿಜ,
ಆದರೆ ಅದು ಕಲ್ಲುಗಳಿಂದ ತುಂಬಿದೆಯೋ ರತ್ನಗಳಿಂದ ತುಂಬಿದೆಯೋ, ಹಗುರದಿಂದ ತುಂಬಿದೆಯೋ ಭಾರದಿಂದ ತುಂಬಿದೆಯೋ, ಶ್ರೇಷ್ಠದಿಂದ ತುಂಬಿದೆಯೋ ಭ್ರಷ್ಟದಿಂದ ತುಂಬಿದೆಯೋ, ಅದಕ್ಕೆ ಬುದ್ಧಿಯನ್ನು ಜೋಳಿಗೆ ಅಂತ ಹೇಳ್ತಾರೆ. ಬುದ್ಧಿಯ ಜೋಳಿಗೆಯಲ್ಲಿ ಜ್ಞಾನದ ರತ್ನಗಳನ್ನೇ ತುಂಬಿಕೊಳ್ಳಿ ಅಂತ ಹೇಳ್ತಾರೆ. ಹಾಗಾದ್ರೆ ಇವತ್ತು ನಮ್ಮ ಬುದ್ಧಿ ಜ್ಞಾನದ ರತ್ನಗಳನ್ನು ತುಂಬಿಕೊಂಡಿದ್ದೇ ಆದರೆ, ಆ ಬುದ್ಧಿಯಲ್ಲಿ ಸದಾಕಾಲ ಜ್ಞಾನದ ಸ್ಮರಣೆ ಇದ್ದದ್ದೇ ಆದರೆ ಅದು ಲೈಟ್ ಆಗಿರ್ತಾ ಇತ್ತು, ಬ್ರೈಟ್ ಆಗಿರ್ತಾ ಇತ್ತು, ಮೈಟ್ ಆಗಿರ್ತಾ ಇತ್ತು, ಶ್ರೇಷ್ಠವಾಗಿರ್ತಾ ಇತ್ತು. ಇವತ್ತೆಲ್ಲೋ ಒಂದು ಕಡೆ ನಾವು ಶರೀರದ ಅಭಿಮಾನದಲ್ಲಿದ್ದೀವಿ, ಅಶರೀರಿ ಆಗಿಲ್ಲ ಅಂದರೆ ನಮ್ಮ ಬುದ್ಧಿ ಇನ್ನೂ ಭಾರದಲ್ಲಿ ಇದೆ. ಶರೀರದ ಭಾರ, ಸಂಬಂಧಗಳ ಭಾರ, ಹೆಸರು ಕೀರ್ತಿಯ ಭಾರ, ವಿಕಾರಗಳ ಭಾರ, ವಿಷಯ ಆಸಕ್ತಿಗಳ ಭಾರದಿಂದ ಎಳಿತಾ ಇದೆ ನಮ್ಮನ್ನ ಕೆಳಗಡೆ. ಹಾಗಾಗಿ ನಾವು ಅಶರೀರಿಯ ಅಭ್ಯಾಸ ಮಾಡ್ತಾ ಇಲ್ಲ ಅಂದರೆ ಇದು ಆಗೋ ಮಾತಲ್ಲ. ಆಗಲ್ಲ ಅಂತ ಅಲ್ಲ, ಸಾಧ್ಯ ಇದೆ. ಆದರೆ ಬುದ್ಧಿಯನ್ನು ಮೊದಲು ಬದಲಿ ಮಾಡಬೇಕು. ಬುದ್ಧಿಯ ಸಂಘವನ್ನು ಮೊದಲು ಬದಲಿ ಮಾಡಬೇಕು. ಬುದ್ಧಿಯಲ್ಲಿ ತುಂಬಿರೋದನ್ನು ಮೊದಲು ಬದಲಿ ಮಾಡಬೇಕು. ದೇಹದ ಅಭಿಮಾನವನ್ನು ಬಿಟ್ಟು ಆತ್ಮದ ಅಭಿಮಾನವನ್ನು ಇಡಿಸಬೇಕು. ಪರಚಿಂತನೆ, ಪರ ವಿಚಾರಗಳನ್ನು ತುಂಬಿಕೊಳ್ಳೋದಕ್ಕಿಂತ ಸ್ವಚಿಂತನೆ, ಸದ್ವಿಚಾರಗಳನ್ನು ತುಂಬಿಕೊಳ್ಳಬೇಕು. ಜ್ಞಾನದ ಮಹಾವಾಕ್ಯಗಳನ್ನು ತುಂಬಿಕೊಳ್ಳಬೇಕು. ಆಗ ಬುದ್ಧಿ ಶ್ರೇಷ್ಠ ಆಗಲಿಕ್ಕೆ ಸಾಧ್ಯ ಇದೆ. ಇದು ಬುದ್ಧಿಯ ಎಕ್ಸರ್ಸೈಸ್. ಅಶರೀರಿ ಆಗುವಂಥ, ಶರೀರದಿಂದ ತೆಗೆದು ಆತ್ಮಕ್ಕೆ ಜೋಡಿಸೋದು, ಶರೀರದಿಂದ ತೆಗೆದು ಆತ್ಮಕ್ಕೆ ಜೋಡಿಸೋದು, ಇದು ಅಶರೀರಿ ಆಗುವ ಒಂದು ಅಭ್ಯಾಸವನ್ನು ಮಾಡಿ. ಆಗ ಎವರೆಡಿ ಉಪರಾಮ್ ಆಗಿರ್ತೀರಿ ಅಂತ ಹೇಳ್ತಾರೆ. ಎವರೆಡಿ ಅಂದರೆ ಸದಾ ಸನ್ನದ್ಧ, ಸದಾ ಪೊಸಿಷನಬಲ್, ಸದಾ ಪೊಸಿಷನ್ನಲ್ಲಿ ಇರೋದು. ಎನಿ ಟೈಮ್ ಐ ಆಮ್ ರೆಡಿ ಟು ಫೇಸ್. ಯಾವುದೇ ಸಂದರ್ಭ ಬರಲಿ, ಯಾವುದೇ ಪರಿಸ್ಥಿತಿ ಬರಲಿ, ಐ ಆಮ್ ರೆಡಿ ಟು ಫೇಸ್ ಅಂತ ಬುದ್ಧಿಯನ್ನು ಒಂದು ಗನ್ ರೂಪದಲ್ಲಿ ಸದಾಕಾಲ ವಿಘ್ನದ ಎದುರಲ್ಲಿ ಇಟ್ಟುಕೊಂಡು ಗುರಿಯಾಗಿರಿಸಿಕೊಂಡಂತೆ ನಾವು ಪೊಸಿಷನ್ಲಿ ಇರಬೇಕು. ಅದಕ್ಕೆ ಎವರೆಡಿ ಅಂತ ಹೇಳೋದು. ಈಗೆಲ್ಲಾದರೂ ಒಂದು ದೇಶ ಕಾಯುವಂಥ ಯೋಧನೇ ಆಗಲಿ, ಯಾವುದೇ ಒಂದು ಕಂಪನಿ ಕಾಯುವಂತಹ ಒಂದು ಸೆಕ್ಯೂರಿಟಿನೇ ಆಗಲಿ, ಯಾರೇ ಆಗಿದ್ರು ಕೂಡ ಬಂದೋಬಸ್ತ್ ಅಂತ ಇದ್ದಾಗ ಅವರು ಟಾಪ್ ಟು ಬಾಟಮ್ ಎವರೆಡಿ ಆಗಿರಬೇಕು. ಶೂಸ್ ಕಟ್ಟಿ ನೀಟಾಗಿ ಕಟ್ಕೊಂಡಿರಬೇಕು, ಹೆಲ್ಮೆಟ್ ಹಾಕ್ಕೊಂಡಿರಬೇಕು, ಪೋಷಾಕು ಹಾಕ್ಕೊಂಡಿರಬೇಕು, ಕೈಯಲ್ಲಿ ಲೋಡೆಡ್ ಗನ್ ಇರಬೇಕು, ಪೊಸಿಷನ್ ರೆಡಿ ಇರಬೇಕು, ಟ್ರೈನ್ ಅಪ್ ಆಗಿರಬೇಕು. ಇದೆಲ್ಲ ಇದ್ದರೆ ಎವರೆಡಿ ಸೆಕ್ಯೂರಿಟಿ. ಯಾವುದಂದ್ರೆ ಯಾವುದು ರೆಡಿ ಇಲ್ಲ, ಸುಮ್ಮನೆ ಹೆಸರಿಗೆ ಮಾತ್ರ ಅಲ್ಲಿ ಇದ್ದಾನೆ ಅಂತಂದ್ರೆ ಬೂಟು ಸರಿಯಾಗಿಲ್ಲ, ಹ್ಯಾಟು ಸರಿಯಾಗಿಲ್ಲ, ಗನ್ನು ಸರಿಯಾಗಿಲ್ಲ, ಗನ್ ಒಳಗಡೆ ಬುಲೆಟ್ ಇಲ್ಲ ಅಂದರೆ ಏನಕ್ಕೆ ಉಪಯೋಗ ಬಂತು? ದಾರಿ ಹೆಣ ಆಗೋಗ್ಬಿಡ್ತಾರೆ. ಹಾಗೆ ನಾವು ಕೂಡ ಎವರಿಡಿ ಆಗಬೇಕು ಅಂತಂದ್ರೆ ನಮ್ಮ ಬುದ್ಧಿ ಬುಲೆಟ್ ತರ, ಗನ್ ತರ ಎವರಿಡಿ ಇರಬೇಕು, ಲೋಡೆಡ್ ಗನ್ ತರ ಇರಬೇಕಂತ. ಅಷ್ಟು ಶಾರ್ಪ್ ಆಗಿರಬೇಕು, ಅಷ್ಟು ಶಕ್ತಿಶಾಲಿ ಇರಬೇಕು, ಅಷ್ಟು ಪೊಸಿಷನ್ ಕರೆಕ್ಟ್ ಆಗಿರಬೇಕು. ಅದು ಅಭ್ಯಾಸ ಆಗಿರಬೇಕು ಅಂತಾರೆ. ವಿತೌಟ್ ಟ್ರೈನ್ ಅಪ್ ಬುಲೆಟ್ ಇದ್ದು ಗನ್ನು ಇದ್ದು ಲೋಡ್ ಆಗಿದ್ರು ಕೂಡ ಅದನ್ನು ಬಳಸಲಿಕ್ಕೆ ಬರೋದಿಲ್ಲ. ಹಾಗೆ ಬುದ್ಧಿಯನ್ನು ನಾವು ಶರೀರದಿಂದ ತೆಗೆಯುವ ಅಭ್ಯಾಸ ಮಾಡಿ 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 ಆತ್ಮ ಅಭಿಮಾನಿ ಆಗಿಲ್ಲ ಅಂದರೆ ಎವರಿಡಿ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಎವರಿಡಿ ಪೊಸಿಷನಲ್ಲಿರಬೇಕು. ಇದಿತ್ತು ಅಂದರೆ ಮಾಲೀಕ ನಿಶ್ಚಿಂತ ಇರ್ತಾನೆ. ಈಗ ಮನೆಯೊಳಗಡೆ ಮಾಲೀಕ ಇದ್ದಾನೆ, ಗೇಟ್ ಕಾಯಕ್ಕೆ ಒಬ್ಬ ಯೋಧ ಸೆಕ್ಯೂರಿಟಿ ಸರಿಯಾಗಿದ್ದಾನೆ ಅಂತಂದಾಗ ನಿಶ್ಚಿಂತವಾಗಿ ರಾಜ ನಿದ್ದೆ ಮಾಡುತ್ತಾನೆ, ಮಾಲೀಕ ನಿದ್ದೆ ಮಾಡುತ್ತಾನೆ. ಹಾಗೆ ಇಲ್ಲಿ ಅನೇಕ ಕಳ್ಳರು ವಿಕಾರಗಳ ರೂಪದಲ್ಲಿ ಅನೇಕರಿಲ್ಲಿದ್ದಾರೆ. ಆದರೆ ಇದರೊಳಗಡೆ ಯಾರು ಬೇಕು, ಅವರು ಯಾವಾಗ ಬೇಕಾ ಅಂದರೆ ನುಗ್ಗಕ್ಕೆ ರೆಡಿಯಾಗಿದ್ದಾರೆ ಅಂದಾಗ ಒಬ್ಬ ಒಳ್ಳೆ ಸೆಕ್ಯೂರಿಟಿ ಪೊಸಿಷನಲ್ಲಿ ಇಲ್ಲ ಅಂತಂದರೆ ಮಾಲೀಕ ಹೇಗೆ ನಿಶ್ಚಿಂತವಾಗಿರಲಿಕ್ಕೆ ಸಾಧ್ಯ? ಅದಕ್ಕೆ
ಮಾಲೀಕ ನಿಶ್ಚಿಂತವಾಗಿರಬೇಕು. ಒಳಗಡೆ ಆತ್ಮ ಉಪರಾಮ ಆಗಿರಬೇಕು ಅಂದರೆ ಬುದ್ಧಿ ಎವರೆಡಿ ಆಗಿರಬೇಕು. ಬುದ್ಧಿ ಎವರೆಡಿ ಆಗಿರಬೇಕು ಅಂದರೆ ಅಶರೀರಿ ಅಭ್ಯಾಸ ಮಾಡಿರಬೇಕು. ದೇಹ ಅಭಿಮಾನ ಬಿಡಿಸಿ ಆತ್ಮ ಅಭಿಮಾನದ ಎಕ್ಸರ್ಸೈಜಿಗೆ ತೊಡಗಿಸಿರಬೇಕು. ಜ್ಞಾನ ರತ್ನಗಳನ್ನು ತುಂಬಿಸಿಕೊಂಡಿರಬೇಕು. ಉಪರಾಮ್ ಸ್ಥಿತಿ ಅಂದರೆ ಊಪರ್ ಆರಾಮ್. ಉಪರ್ ಆರಾಮ್ ಅಂದರೆ ಯಾವಾಗಲೂ ಕೂಡ ನಾವು ಆರಾಮ್ ಸ್ಥಿತಿಯಲ್ಲಿ, ನಿಶ್ಚಿಂತವಾಗಿ, ಶ್ರೇಷ್ಠ ಸ್ಥಿತಿಯಲ್ಲಿ ನಾವು ಇರಬೇಕು. ಅಂದರೆ ನಮ್ಮ ಬುದ್ಧಿ ಎವರಿಡಿಯಾಗಿ, ನೀಟಾಗಿ, ಸೆಟ್ಟಾಗಿ ಇರಬೇಕು. ಎಲ್ಲವನ್ನ ಸೆಟ್ ಮಾಡ್ತೀವಿ ಇವತ್ತು. ಎಲ್ಲದಕ್ಕೂ ಸೆಟ್ 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 ಅಂತ ಬಳಸ್ತೀವಿ. ಸೋಫಾ ಸೆಟ್ ಸರಿ ಮಾಡ್ತೀವಿ. ಸೋಫಾ ಸೆಟ್ ಇದೆ, ಮೇಕಪ್ ಸೆಟ್ ಇದೆ, ಕುಕ್ಕಿಂಗ್ ಸೆಟ್ ಇದೆ, ಹಲ್ ಸೆಟ್ ಇದೆ. ಆದರೆ ಬುದ್ಧಿನೇ ಅಪ್ಸೆಟ್ ಆಗೋಗಿದೆ. ಬುದ್ಧಿ ಅಪ್ಸೆಟ್ ಇದ್ದುಕೊಂಡು ಎಲ್ಲವೂ ಮನೆಯೊಳಗಡೆ ಸೆಟ್ ಆಗಿದ್ರೆ ಶಾಂತಿಯಲ್ಲಿರುತ್ತೆ ಮನಸ್ಸಿಗೆ. ಒಳಗಡೆ ಕ್ರಾಂತಿನೇ ನಡೀತಾ ಇರುತ್ತೆ. ಹಾಗಾಗಿ ಒಳಗಡೆ ಆಧ್ಯಾತ್ಮಿಕ ಕ್ರಾಂತಿ ಆದಾಗ ಜೀವನದಲ್ಲಿ ಶಾಂತಿ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಬುದ್ಧಿಯನ್ನು ಸದಾ ಅಶರೀರಿಯಾಗಿ ಅಭ್ಯಾಸ ಮಾಡಿಸಿ ಎವರಿಡಿಯಾಗಿಟ್ಟುಕೊಂಡು ಸದಾ ಸನ್ನದ್ಧ ಮಾಡಿಕೊಂಡಾಗ, ಶಕ್ತಿಶಾಲಿ ಮಾಡಿಕೊಂಡಾಗ ನಮ್ಮ ಆತ್ಮಿಕ ಸ್ಥಿತಿ ಉಪರಾಮ್ ಆಗಿರುತ್ತೆ. ಹಾಗಾಗಿ ಆ ಸ್ಥಿತಿಯನ್ನು ಯಾರು ಇಟ್ಕೊಳ್ತಾರೆ ಅವರೇ ಸಕಲ ಕಲಾ ಸಂಪನ್ನ ಆತ್ಮರಾಗಿರ್ತಾರೆ. ನಾವು ಕೂಡ ಆದಷ್ಟು ಬೇಗ ಆ ಸ್ಥಿತಿಯಲ್ಲೇ ಇರುವಂತಹ ಒಂದು ಯೋಗ್ಯತೆಯನ್ನು ಆದಷ್ಟು ಬೇಗ ಪಡೆದುಕೊಳ್ಳಬೇಕು. ಅಂದರೆ ಪ್ರಾಮಾಣಿಕವಾಗಿ ನಾವು ಈ ಅಶರೀರಿ ಅಭ್ಯಾಸವನ್ನು ಮಾಡಿ ದೇಹ ಭಾನವನ್ನು ಬಿಟ್ಟು ಆತ್ಮ ಅಭಿಮಾನಿಗಳಾಗಿ ಎಲ್ಲರನ್ನ ಆತ್ಮೀಯ ದೃಷ್ಟಿಯಲ್ಲಿ ನೋಡ್ತಾ ಆತ್ಮದ ಚಿಂತನೆಯೊಂದೇ ನನ್ನೊಳಗಡೆ ನಡೀತಾ ಇರುವಂತೆ ನೋಡಿಕೊಂಡಾಗ ಜಗತ್ತು ಏನು ಬೇಕಾದರೂ ಆಗಲಿ, ಎಲ್ಲಿ ಬೇಕಾದರೂ ಏನು ಬೇಕಾದರೂ ನಡೀಲಿ, ನನ್ನೊಳಗಡೆ ಆತ್ಮಚಿಂತನೆ ಸದಾಕಾಲ ನಿರಂತರವಾಗಿರಲಿ ಅನ್ನುವಂಥ ಒಂದು ಧ್ಯೇಯದೊಂದಿಗೆ ಯಾವಾಗ ನಾವು ಆತ್ಮ 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 ಅಂತ ಹೇಗೆ ಸ್ಥೂಲ ದೇಶವನ್ನು ಕಾಯಲು ಯೋಧರು ಶಾರೀರಿಕವಾಗಿ ಮಾನಸಿಕವಾಗಿ ಎಕ್ಸರ್ಸೈಸಲ್ಲಿ ತೊಡಗಿ ತಮ್ಮ ಶರೀರವನ್ನು ಹಿಂಡಿ ರಕ್ತವನ್ನು ಬಸಿದು ದೇಶವನ್ನು ಕಾಯಲು ಸನ್ನದ್ಧರಾಗಿರ್ತಾರೆಯೋ ಹಾಗೆ ಇಡೀ ಜಗತ್ತನ್ನು ಶಾಂತಿಯಲ್ಲಿ ಪರಿವರ್ತನೆ ಮಾಡುವುದಕ್ಕಾಗಿ, ಸರ್ವಾತ್ಮರ ರಕ್ಷಣೆಗಾಗಿ, ಪ್ರಕೃತಿಯ ಶಾಂತಿಯ ಸಮತೋಲನೆಗಾಗಿ ನಾವು ನಿರಂತರವಾದ ಈ ಆತ್ಮಿಕ ಎಕ್ಸರ್ಸೈಸ್ ಬುದ್ಧಿಯ ಡ್ರಿಲ್ಲನ್ನು ಮಾಡ್ತಾ 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 ಪರಿಶ್ರಮ ಪಡಬೇಕು. ಪರಿಶ್ರಮ ಇಲ್ಲದೆ ಏನೂ ಕೂಡ ಪಡೀಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಪ್ರಾಮಾಣಿಕವಾದ ಆತ್ಮಿಕ ಯೋಧರಾಗಿ ತಯಾರಾಗೋಣ. ನಿರಂತರ ನಿತ್ಯ ಪರಿಶ್ರಮವನ್ನು ಪಡ್ತಾ ಅಶರೀರ ಸ್ಥಿತಿಯನ್ನು ತಲುಪೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡು. ಓಂ ಶಾಂತಿ.